ಸಿಎಂ ಸಿದ್ದರಾಮಯ್ಯನವರು ವೀಕ್ ಆಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಅಂತ ಹೇಳಿ ಅವರ ಆಪ್ತರೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಹಾಗೂ MLC ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಹೇಳಿದ್ದು ವೀಕ್ ಆಗಿದ್ದಾರೆ ಅಂತ? ಸಿಎಂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗೇ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದರ ಮುಖೇನ ಯಾರೆಲ್ಲ ಈ ಹೇಳಿಕೆಯನ್ನು ಕೊಟ್ಟಿದ್ರು ಅವರಿಗೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಏನೇ ಸಮಸ್ಯೆಗಳಿದ್ರು ಒಂದೊಂದಾಗಿ ಅವರು ಬಗೆಹರಿಸ್ತಾ ಇದ್ದಾರೆ. ಒಳ ಮೀಸಲಾತಿ ಸಮಸ್ಯೆಯನ್ನು ಕೂಡ ತಂದೆಯವರು ಬಗೆಹರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ನಿಶಕ್ತರಾಗಿಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ವೀಕ್ ಆಗಿದೆ ಯಾಕೆ ಹೇಳ್ತಾರೆ? ಏನು ಕಾರಣ ಅದಕ್ಕೆ? ಸಿಎಂ ಅಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಜನಕ್ಕೆ ಏನೇನು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ರು ಅದನ್ನು ಒಂದೊಂದಾಗಿ ಅದನ್ನು ಈಡೇರಿಸ್ಕೊಂಡು ಕೊಡ್ತಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಈಡೇರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿ ಸಿಎಂ ಅವರು ನಿಶಕ್ತರಾಗಿರೋ ಕಾರಣ ಏನಂತಂದ್ರೆ ಸರ್, ವಿಪಕ್ಷದವ್ರು ಹೇಳ್ತಾ ಇರುವಂಥದ್ದು ಸಿಎಂ ಬಣದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನೆಲ್ಲರೂ ಕೂಡ ಒಬ್ಬೊಬ್ಬರನ್ನಾಗೆ ಏನು ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಪಕ್ಷದ ವಿಚಾರದ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ. ನಮ್ಮ ಪಕ್ಷದಲ್ಲಿ ವರಿಷ್ಠರು ಅವ್ರಿಗೆ ಒಂದು ಮಾಹಿತಿ ಇರುತ್ತೆ, ಆ ಮಾಹಿತಿ ಅದಾದ್ಮೇಲೆ ತೊಗೊಳುತ್ತಾರೆ. ಸೊ ನಮ್ಮ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದೆ ಸುಮ್ಮನೆ ಬೇಕಾಬಿಟ್ಟೆ ಅವರು ಹೇಳಿಕೆ ಕೊಡಬಾರ್ದು. ವೀಕ್ ಆಗಿದೆ ಯಾಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.